ವಾರದಲ್ಲಿ 5 ದಿನ ಕೆಲಸ ನಿಗದಿಪಡಿಸಬೇಕು ಅಂತ ಆಗ್ರಹಿಸಿ ಬ್ಯಾಂಕ್ ಸಿಬ್ಬಂದಿ ರಾಷ್ಟ್ರ ಮಟ್ಟದಲ್ಲಿ ಮುಷ್ಕರ ಮಾಡ್ತಾರಂತೆ. 5 ದಿನ ಯಾಕೆ ಬೇಕು? 3 ದಿನ ಸಾಕಪ್ಪ. ಆ್ಯಕ್ಚುಲಿ 5 ದಿನವೂ ಯಾಕೆ? ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಪ್ರೆಷರು. ಜನವರಿ 27ನೇ ತಾರೀಕು ಮುಷ್ಕರ ನಡೆಸ್ತಾರಂತೆ. ಚೆಕ್ ಕ್ಲಿಯರೆನ್ಸು DD ಎಲ್ಲ ಇರಲ್ಲವಂತೆ. ಹಾಗಾಗಿ ಬಟ್ ಮೊಬೈಲ್ ಬ್ಯಾಂಕಿಂಗು ಇಂಟರ್ನೆಟ್ ಬ್ಯಾಂಕಿಂಗ್ ಅವೆಲ್ಲ ಇರುತ್ತೆ ಅಂತಾರೆ. 5 ದಿನ ಏನಕ್ಕೆ? 3 ದಿನ ಕೇಳ್ಬೋದಲ್ಲ. ನನ್ನ ಪ್ರಕಾರ 365 ದಿನ ನಡೀಬೇಕು ಬ್ಯಾಂಕುಗಳು. ಈಗ ಲೇಬರಲ್ಲಿ ಫ್ಯಾಕ್ಟ್ರಿಗಳಿಗೆ ವಾರದ ರಜೆ ಕೊಡ್ತಾರಲ್ಲ, ಒಬ್ರು ಗುರುವಾರ, ಒಬ್ರು ಬುಧವಾರ, ಒಬ್ರು ಶುಕ್ರವಾರ, ಒಬ್ರಿಗೆ ನಮ್ಮ ಆಫೀಸಲ್ಲೇ ಕೊಡಲ್ವಾ? ಹಂಗೆ 365 ದಿನ ನಡೀಬೇಕು ಬ್ಯಾಂಕುಗಳು. ಅವ್ರು ಇರೋದು ಜನರ ಕೆಲಸಕ್ಕೆ, ಅವ್ರ ಲಾಭಕ್ಕಲ್ಲ ಅದಿರೋದು. ನಂಬರ್ 1. ನಂಬರ್ 2, ಹಿಂಗೇ ಮಾಡ್ಕೊಂಡು ಹೋಗ್ತಾ ಇರಿ ನೀವು ಬ್ಯಾಂಕ್ ಅವರು. ಎಷ್ಟು ದಿನ ಇರುತ್ತೆ ಇನ್ನು ಬ್ರಾಂಚ್ಗಳು? ಈ ಬರಲಿ ಆಟೋಮೇಷನ್ನು ಈಗಲೇ ಆಗೋಗಿದೆ. ಈಗಲೇ ಬ್ರಾಂಚ್ಗೆ ಹೋಗೋಕ್ಕೆ ಜನ ರೆಡಿ ಇಲ್ಲ. ಅನಿವಾರ್ಯವಾಗಿ ಹೋಗ್ತಾ ಇದ್ದಾರೆ ಕೆಲವು ಕೆಲಸಗಳಿಗಷ್ಟೇ. ಎಲ್ಲ ಯಾಗರೋಗತ್ತೆ. ಎಷ್ಟು ದಿನ ಇರುತ್ತೆ ಅಂದ್ಕೊಂಡಿದ್ದೀರಿ ಬ್ರಾಂಚ್ಗಳನ್ನು? ಇವತ್ತಾಗ್ತಿರೋ ಆಟೋಮೇಷನ್ನಲ್ಲಿ ಇವೆಲ್ಲ ತುಂಬ ದಿನ ನಡೆಯಲ್ಲ, ಭಾಳ ದಿನ ನಡೆಯಲ್ಲ. ಬ್ಯಾಂಕ್ಗಳು, ಬ್ರಾಂಚ್ಗಳು ಇವೆಲ್ಲ ಭಾಳ ದಿನ ನಡೆಯಲ್ಲ. ಒಂದು ವೇಳೆ ಬ್ರಾಂಚ್ಗಳಿದ್ರು, ದೇರ್ ಸೈಜಸ್ ವಿಲ್ ಬಿ ಸ್ಮಾಲ್ ಆ್ಯಂಡ್ ಸ್ಟಾಫ್ ಸ್ಟ್ರೆಂತ್ ವಿಲ್ ಬಿ ವೆರಿ ಲೆಸ್. 3 ಜನ 2 ಅಷ್ಟೇ. ಏನು ಮಾಡಿ ನಡೆಸೋಷ್ಟು ದಿನ ನಡೆಸಿ. ಉಡುಪಿ ಜಿಲ್ಲೆಯ ಬಾಂದೂರು ತಾಲೂಕಿನ ಸಿದ್ದಾಪುರ ಏತ ನೀರಾವರಿ ಯೋಜನೆಗೆ ಸರ್ಕಾರದಿಂದ ತಡೆ ಬಿದ್ದಿದೆ. ಇದರ ವಿರುದ್ಧ ರೈತ ಸಂಘ ಬಿಜೆಪಿ 7 ಗ್ರಾಮದ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ನಡೆಸಿದರು. ಸಿದ್ದಾಪುರದಲ್ಲಿ ಜನಾಗ್ರಹ ಸಭೆಯನ್ನು ಆಯೋಜಿಸಿದರು. 7 ಗ್ರಾಮಕ್ಕೆ ನೀರಾವರಿ ಯೋಜನೆಯನ್ನ ಮಾಡಿಕೊಡಿ ಅಂತ ರೈತರು ಹಸಿರು ಶಾಲ್ನ ಬೀಸಿ ಒತ್ತಾಯ ಮಾಡಿದರು. ಅಲ್ಲ, ನನಗೆ ಅರ್ಥನೇ ಆಗ್ತಿಲ್ಲ. 1500 ಹೆಕ್ಟೇರ್ಗೇನೋ ಸಿಗತ್ತಂತೆ ಇದರ ಲಾಭ. ಇದು ಏನಕ್ಕೆ ನಿಲ್ಲಿಸಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಆಮೇಲೆ ಯಾರೂ ಕರೆಕ್ಟಾಗಿ ಹೇಳ್ತಿಲ್ಲ ಯಾಕೆ ನಿಲ್ಲಿಸಿದ್ದಾರೆ ಅಂತ. ಇರಿಗೇಷನ್ ಮಿನಿಸ್ಟ್ರು ಬ್ಯುಸಿ ಇದ್ದಾರೆ. ರಾಹುಲ್ ಗಾಂಧಿ ರಾಜ್ಯ ಜೊತೆಯಲ್ಲಿ ಅವರು ದಾವಸ್ಗೆ ಹೋಗ್ಬಿಟ್ಟಿದ್ದಾರೆ. ಈಗ ಬ್ಯುಸಿ ಇದ್ದಾರೆ ಅವರು. ಕೇಳಿದ್ರೆ ಹಂಗೆಲ್ಲ ಇದೆಯಾ ತಿಳ್ಕೊಂಡು ಹೇಳ್ತೀನಿ ಇರಿ ನಾನು ನಾಳೆ ನಾಡಿದ್ರಲ್ಲಿ ಅಂತಾರೆ. ಇನ್ನೂ ಜಾಸ್ತಿ ಮತ್ತು ಅದೆಲ್ಲ ಗೊತ್ತಿದೆ ನನಗೆ BJP ಅವ್ರದ್ದು ಏನು ಅಂತಂದ್ಬಿಡ್ತಾರೆ. ಹೀಗೆ ಏನಕ್ಕೆ? ವೈ? ಆ ಭಾಗಕ್ಕೆ ಆಗಬೇಕಾದ ಕೆಲಸ ಸ್ಟಾರ್ಟ್ ಆಗಿದ್ದರೆ ಅದರಿಂದ ಆಗೋ ನಷ್ಟ ಏನು, ಅದರಿಂದ ಆಗಬಹುದಾದ ಕಷ್ಟ ಏನು ಇದು ತಡೆಯೋದಕ್ಕೆ ಅರ್ಥನೇ ಆಗಲ್ಲ ಈ ಸರ್ಕಾರಗಳ ಕಚಡ ಆಲೋಚನೆಗಳು. ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಅದೇನೋ ಅವಾಗ ಸಿಕ್ಕ ಒಂದು 7 ಬುರುಡೆ ಹೋಗ್ರಿ ಬುರುಡೆ ಕೇಸ್ ಯಾವನಿಗೆ ಬೇಕು ಈ ನ್ಯೂಸ್? ಬೇಕಾದ್ರೆ ಬುರುಡೆ ಏನಾದ್ರು ಅವೇ ಬುರುಡೆಗಳು. ಅದನ್ನು ಇನ್ವೆಸ್ಟಿಗೇಟ್ ಮಾಡೋಕೆ ಹೋದವರು ಡಬಲ್ ಬುರುಡೆಗಳು. ಅದ್ರ ಬಗ್ಗೆ ವರದಿ ಮಾಡ್ಕೊಂಡು ಕೂತಿದ್ದು ನಾವುಗಳು 3 ಬುರುಡೆಗಳು. ಇನ್ನೇನು ಹೇಳಿ ಮತ್ತೆ? ಇನ್ನೂ ಬುರುಡೆ ಫಸ್ಟ್ ಅವ್ರ ಮೇಲೆ ಕ್ರಮ ತಗೊಳ್ಳೋದು ನೋಡ್ರಿ, ಆಮೇಲೆ ಮಾತಾಡೋಣ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.